ಏನ್ರವ ಎದಕ್ಕೆ ಕರೆದ್ರಲ್ಲ ಏನೋ ಮಾತಾಡೋದೈತಂತಂದು ಹೇಳಿ ಕಳಿಸಿದ್ರಲ್ಲ ನಮ್ಮ ಕಾವೇರಿ ಕೈಯಾಗ. ಅದು ಇವತ್ತು ಹೊರಗಡೆ ಹೋಗಿ ಬಂದಿದ್ವಲ್ಲ ಲಕ್ಷ್ಮಕ್ಕ, ಅದಕ್ಕೆ ಮನೆಯಾಗೂ ಏನೂ ಕೆಲಸ ಇಲ್ಲ ಏನಿಲ್ಲ, ಅದಕ್ಕೆ ಒಂದು ಸ್ವಲ್ಪ ತರಾಮ್ ಕುತ್ಕೊಂಡು ಮಾತಾಡಿ ಹೋದ್ರಾತಂತಂದು ಕರೆದ್ವಿ ಅಷ್ಟೇ. ಲಕ್ಷ್ಮಕ್ಕ ಈಕೆ ನೇತ್ರ ಬರಲಿಲ್ಲನ? ಅಯ್ಯ ಆಕೆ ಸುಸ್ತಾಗೈತೆವ್ವ, ನಾವು ಮಕ್ಕೋತೀನಿ, ಬೇಕಾದ್ರೆ ನೋಡ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಆದ್ರೆ ಬರ್ತೀನಿ, ನಾಳೆ ಆಫೀಸ್ಗೊಂದು ಹೋಗೋದೈತಲ್ಲ ಅದಕ್ಕೆ ನೋಡ್ತೀನಿ, ಒಂದು ಸ್ವಲ್ಪ ಹೊತ್ತು ಅಡ್ಡ ಬಿದ್ದು ಬರ್ತೀನಿ ಅಂತ ಅಂದ್ಲು. ಏನೇನು ಮಾಡ್ತಾನೆ ಯವ್ವ, ಏನೋ ಹೇಳ್ರವ್ವ, ಇವತ್ತೆಂಥ ದೊಡ್ಡ ಹೋಟೆಲ್ಗೆ ಅದು ಹೋಗಿದ್ದು. ಯವ್ವಿ 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 ಏನು ತಿಂದ್ವಿ ಈಗೂ ತಿಂದಿದ್ದು ಕರಗ ಹೋಲ್ದು ನೋಡು. ನಮಗೆ ತಿಂದು ಬಂದಿರ್ತೀವಿ ನೋಡು ನಾವಂತೂ. ಅಂದಂಗೆ ಲಕ್ಷ್ಮಕ್ಕ ಬಿಲ್ ಏಟಾತು, ನಾವು ಕೊಡ್ತೀವಂತಂದ್ರೆ ನೀವು ಬ್ಯಾಡ್ ಅಂತಂದ್ರವ, ಮತ್ತು ಅವ್ರು ಯಾರೋ ಕೊಡ್ತಾರಂತಂದು, ಯಾರು ಕೊಟ್ಟಾರ ದುಡ್ಡನ್ನ? ಅಯ್ಯ ಆ ಹುಡುಗನ ಹೆಸರು ಸಾಗರ್ ಅಂತಂದು ನಮ್ಮ ನೇತ್ರ ಓದಾಳಲ್ಲ, ನೇತ್ರ ಒಂದು ಆಫೀಸ್ನಾಗ ದೊಡ್ಡ ಬಾಸ್, ಅವರು ದೊಡ್ಡದೈತೆ ಅವ್ರದ್ದು ಆಫೀಸ್. ಅವರು ನಮ್ಮನ್ನು ನೋಡಿಬಿಟ್ರಲ್ಲ, ಹಂಗಾಗಿ ಒಂದು ಸಲ ನಾನು ಲಕ್ಷ್ಮಕ್ಕ ಅವ್ರ ಇದು ಆಫೀಸ್ಗೆ ಹೋಗಿದ್ವಲ್ಲ, ಮಾತಾಡ್ಸಿದ್ವಿ. ಪಾಪ ಅವ್ರು ಕಂಡು ಹಿಡ್ದು, ಅಯ್ಯೋ ನೀವು ನಮ್ಮ ಮನೆಗೂ ಬರೋಂಗಿಲ್ಲ ಏನಿಲ್ಲ, ಇಲ್ಲಿ ತನಕ ಬಂದಿರಿ, ನೀವೆಲ್ಲರೂ ಆರಾಮಾಗಿ ಊಟ ಮಾಡಿರಿ, ನಾನೇ ಬಿಲ್ ಕೊಡ್ತೀನಿ, ನೀವು ಯಾವುದೇ ಕಾರಣಕ್ಕೂ ಕೊಡಬೇಡ್ರಿ ಅಂತ ಮುಂಚೆನೇ ಹೇಳಿ ಹೋಗ್ಬಿಟ್ಟಿದ್ರು. ಹಂಗಾಗಿ ಅಲ್ಲಿ ನಾವು ಕೊಡಕ್ಕೆ ಹೋದ್ರೂ ಅವರು ರೊಕ್ಕ ಇಸ್ಕೊಲಿಲ್ಲ. ಹೌದನ ಯವ್ವ, ನಂದಂತೂ ಹೊಟ್ಟೆ ಗುಡು 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 ಅನ್ನೋ ಕುಂತ್ಬಿಟ್ಟೈತವ ಯವ್ವ. ಏನು ಒಂಥರನ ಎರಡು ಥರನ ತಿಂದಿದ್ದು. ಯಪ್ಪ ಯಪ್ಪ ಯಪ್ಪ, ಹೊಟ್ಟೆ ಅನ್ನೋದು ಹೊಟ್ಟೆಯಾಗ ಒಂದು ಹನಿ ನೀರು ಹೋಗೋಕ್ಕೂ ಜಾಗಿಲ್ಲ ನೋಡು, ನಮ್ಮನೆ ತಿಂದುಬಿಟ್ಟಿವವ ಯವ್ವ ಇವತ್ತು. ಕಾಳವ್ವ ನೀನಂತೂ ನೀನು ಅನಾಹುತ ತಿಂದಿಬಿಡು. ಅದೇನದು ಲೆಗ್ ಪೀಸ್ ಅಂತಂದು, ಯವ್ವ ಯವ್ವ ಯವ್ವ, ಒಂದು 7-8 ತಿಂದಿಯಲ್ಲಿ ಯವ್ವ ಲೆಗ್ ಪೀಸ್, ಮತ್ತು ಅದು ತಡಿತೈತನು ಹೊಟ್ಟೆ. ಹೂನ ಯವ್ವ, ನಂದು ಹೊಟ್ಟೆ ಹಂಗೆ ಗುಡು ಗುಡು ಅನ್ನೋ ಕುಂತ್ಬಿಟ್ಟೈತಿ. ಶಿಸ್ತು ತಿಂದು ಹೊಡೆದು ಬಂದುಬಿಟ್ಟಿವ. ಮತ್ತು ಏನು ಮಾಡೋಕ್ಕೆ, ಮತ್ತು ವಾಪಸ್ ಅಂಥ ಹೋಟೆಲ್ಗೆ ಹೋಗೋದಕ್ಕೈತೆ ನಮ್ಮ ಕೈಯಾಗ. ನಮ್ಮ ಗಂಡ ಅಂತೂ ಹೊಲ ಮನೆ ಇಷ್ಟ ಆಗ್ಬಿಟ್ಟೈತಿ, ಎಲ್ಲರೂ ಕರ್ಕೊಂಡು ಹೋಗ್ತಾನೆ, ಎಲ್ಲೂ ಕರ್ಕೊಂಡು ಹೋಗಿಲ್ಲ. ಅದಕ್ಕೆ ಸಿಕ್ಕಿದ್ದ ಚಾನ್ಸ್ ಅಂತಂದು ಶಿಸ್ತು ಊಟ ಹೊಡೆದು ಬಿಟ್ಟಿವಿ ನೋಡು. ಚೀ ಯವ್ವ ಯವ್ವ ಯವ್ವ, ಏನು ಲೇಪ ನೀನು ಅಲ್ಲಿ ನಮಗೆ ತಿಂದು ಹೊಡೆದು ಬಂದಿದ್ದೇನೆ, ಇಲ್ಲಿ ನೋಡಿದ್ರೆ ಗೊಮ್ಮಂತ ಬಿಡ ಕುಂತು ಬಿಟ್ಟಿಯಲ್ಲ, ಕೊಬ್ಬ ವಾಸನೆ. ಹೂನಯ್ಯವ್ವ, ನಾನಂತೂ ಇಲ್ಲೇ ಮಗ್ಲ ಕುತ್ಕೊಂಡ್ಬಿಟ್ಟಿನಿ, ಇಲ್ಲೇ ಹೇಳಕ್ಕೆ ಬರಲ್ಲನ, ಅತ್ತ ಎದ್ದರೆ ಹೋಗಿದ್ದೆ ನೀನಂತೂ. ನೀನು ಏನು ಮಾಡೋದು ಲೇಪ, ದೇವ್ರು ಕೊಟ್ಟು ಪಿ ಅದು ಯಾವಾಗ ಬರ್ತೈತಿ, ಏನು ಹೇಳೋಕ್ಕಾಕೈತೇನು, ಬಂತ ಬಿಟ್ಟೆ ಅಷ್ಟೇ. ಅಲ್ಲಲ್ಲಿ ನಮ್ನಿ ಅಲ್ಲೇ ಬಿಡೋದು, ಎಲ್ಲರೂ ಕುಂತೀವಲ್ಲಲ್ಲಿ, ನಮ್ನಿ ಸ್ಮೆಲ್ ಐತಿ. ನೀನಂತೂ ನೀನು ಹೇಳಕ್ಕೆ ಬರಲ್ಲಲ್ಲ, ಇಲ್ಲ ಅತ್ತಾಗ್ರೆ ಹೋಗಿ ಬಿಡಕ್ಕೆ ಬರಲ್ಲನ. ಅಯ್ಯ ಓದ್ ಬಿಡಲಿ, ಆಗಲೇ ಗಾಳಿ ಹೊರಗಡೆ ಬಂದು ಹೊರಗಡೆ ಇರುವ ಗಾಳಿಯಲ್ಲಿ ಲೀನವಾಗಿ ಹೋಯ್ತು. ಮತ್ತೇನು ಪದೇ ಪದೇ ಅದನ್ನ ಹೇಳಕೊಂತೀರಿ. ಆತು ಓದ್ ಬಿಡ್ರಿ, ಎಲ್ಲ ಮುಗಿದೋತು. ಯವ್ವ ಯವ್ವ ಯವ್ವ, ಇದೇನ ಯವ್ವ, ಎಲ್ಲರೂ ಸಾಲಕ್ಕೆ ಬಿಡಾಕೊಂದು ಬಿಟ್ಟಿರಲ್ಲ, ಒಬ್ರು ತಪ್ಪಷ್ಟಿಗೆ ಒಬ್ರು. ಯವ್ವ ಯಾಕೆ ಕನ್ಸಾಕೊಂತೈತವ ಯವ್ವ. ಹೂನ ಯವ್ವ, ಇಲ್ಲೇನು ಮಾತಾಡಕ್ಕೆ ಬಂದಿರೇ, ನಿಮ್ದು ಇದು ಬಿಡಕ್ಕೆ ಬಂದಿರತ್ತಾಗ. ಯಾಕ ಹಂಗೆ ಅನ್ಬೇಡ್ಬಿ. ಏನು ಮಾಡೋದ್ವಿ, ಎಷ್ಟು ತನಕ ತಡ್ಕೊಳಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಏನು ಮಾಡೋದು ತಡಿಲೇ ಇಲ್ಲ, ಹಂಗೆ ಬಂದು ಬಿಡ್ತೀವಿ. ಏನು ಮಾಡೋದ್ವಿ, ಹೊಟ್ಟೆ ಗುಡು 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 ಅನ್ನೋಕೊಂಡ್ಬಿಟ್ಟೈತಿ. ಇದು ಕಂಡೇವ ಏನಿಲ್ಲ ಅನ್ನಂಗೆ ಅಷ್ಟು ತಿಂದುಬಿಟ್ಟಿವಲ್ಲ, ಅದಕ್ಕೆ ಹೊಟ್ಟೆ ಒಂದು ಸ್ವಲ್ಪ ಗ್ಯಾಸ್ ಹಿಡಿದು ಬಿಟ್ಟೈತಿ ಆಟ. ಯವ್ವ ಯವ್ವ ಯವ್ವ, ಏನು ಯವ್ವ, ಸೀರೆ ಹರ್ಕೊಂಡು ಹೋಗ್ತಾನೆ ಏನು ನೋಡು. ನಮ್ಮನೆ ಬಿಟ್ಟಿದ್ದೀನಿ ನೀನು ಸೀರೆನು ಅಲ್ಲೇ ಕೆಳಗಡೆ ಭೂಮಿನ ಹೊಡೆದು ಹೋಗ್ತಾನೆ ನೋಡು, ನೀ ಬಿಟ್ಟಿರೋ ಹೊಡೆತಕ್ಕೆ. ಯವ್ವ ಯವ್ವ ಯವ್ವ, ಏನು ಹೊಲಸು ಮಾತಾಡ್ತಿರವ ನೀವರ. ಅಯ್ಯ ಇಲ್ಲಿ ಬಿಡ್ಬೇ ಲಕ್ಷ್ಮಕ್ಕ, ಇಲ್ಲ ನಾವ ಹೆಣ್ಮಕ್ಳೆಲ್ಲ ಇರೋದು, ಮತ್ತೆ ಯಾರ ಅದಾರ ಬಿಡಪ್ಪ ಅನ್ನಂಗಿಲ್ಲ ಏನಿಲ್ಲ. ನೇತ್ರವ ಲಾಸ್ಟಿಗೆ ಅದೆಂಥದ್ದು ಸೋಡಾ ಕುಡಿ ಅನ್ಲಲ್ಲ, ಕುಡಿಲಿಲ್ಲನ ನೀವು? ನಾವು ಅದೆಲ್ಲ ಕುಡಿದ್ವವ, ನಮಗೇನು ಹೊಟ್ಟೆಗಿಟ್ಟು ಗ್ಯಾಸ್ ಹಿಡ್ದಿಲ್ಲ, ನೀವು ಕುಡಿಲಿಲ್ಲನ ಅದನ್ನು? ಅಯ್ಯ ರಾಧವಕ್ಕ, ನಾವು ತಿಂದಿರೋ ಹೊಡೆತಕ್ಕೆ ನೀರು ಸೋಡಾ ಹೋಗಲಿ, ನೀರು ಹೊಟ್ಟೆಗೆ ಜಾಗ ಇಲ್ಲಾಗಿತ್ತು ನೋಡು, ನಮ್ಮನೆ ತಿಂದುಬಿಟ್ಟಿವಿ. ಹಾಗಾಗಿ ಲಾಸ್ಟಿಗೆ ಸೋಡಾನ ಕುಡಿಯೋಕ್ಕಾಗಲಿಲ್ಲವ, ಅದಕ್ಕೆ ಹೊಟ್ಟೆ ಎಲ್ಲ ಗುಡು 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 ಅನ್ನೋ ಕುಂತ್ಬಿಟ್ಟೈತಿ. ಇನ್ನಂತ ಬಂದಂಗಂತ ಬಂತು. ಯಪ್ಪ ಈಗ ಸಮಾಧಾನ ಆತಪ್ಪ ಯಪ್ಪ. ಇವಂತೀವ ಏನು ಹೊಲಸು ಮಾಡಾಕಂತವ ಯವ್ವ, ಇಲ್ಲಿ ಕುತ್ಕೊಂಡು ಮಾತಾಡಕ್ಕೆ ಬಂದಿರ, ಏನು ಅದನ್ನು ಬಿಡಕ್ಕೆ ಬಂದಿರ? ಅಂಬವಕ್ಕ ಹಂಗೆಲ್ಲ ಅನ್ಬಾರ್ದದು, ದೇವ್ರ ಪೀಪಿದು ಹಂಗೆಲ್ಲ ಅನ್ಬಾರ್ದ ನಿನ್ನ. ಯವ್ವ ನೀವಂತೂ ಬರೀ ಇದ್ರಾಗ ಇರ್ರಿ. ಸರಿ ಆತು ಬರೀ ಇದಾತು. ಮತ್ತು ನಾಳಿಂದ ಹೊಲಕ್ಕೆ ಹೋಗೋದೈತಿ, ಬರ್ತೀರನ ನಮ್ಮ ಹೊಲಕ್ಕೆ? ಯವ್ವ ಲಕ್ಷ್ಮಕ್ಕ ಬ್ಯಾಡ ಬಿಡಬೇಯಕ್ಕ, ನಾಳೆ ಒಂದಿನ ಮನ್ಯಾಗ ಇದ್ರಾತು. ಇವ್ರು ಇನ್ನೇನಾರ ನಾಳೆ ನಮ್ಮ ಹೊಲಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ಅಷ್ಟೇ, ಹೊಲದಾಗ ಕೆಲಸ ಮಾಡೋದಕ್ಕಿಂತ ಜಾಸ್ತಿ ಸೌಂಡ ಕೇಳೋದಾಕೈತಿ ನೋಡು, ಆಮೇಲೆ ವಾಸನಿನ ಕುಡಿಯೋದಾಕೈತಿ. ನಾಳೆ ಒಂದಿನ ಬೇಡ, ನಾಡ್ದಿಂದ ಬರಲಿ ಬಿಡತ್ತಾಗ. ಅದು ನಿಜಾನ ಯಾಕ, ಇವು ಮಾಡೋದು ನೋಡಿದ್ರೆ ಯಪ್ಪ ಇಲ್ಲೇ ಕುತ್ಕೊಳಕ್ಕಾಗವಲ್ದು. ಆಮೇಲೆ ಹೊಲದಾಗ ಸಾಲಕ್ಕೆ ಗುಂಪ್ಲ ಇಟ್ಕೊತ ಹೋಗೋರು ಅದಾರ, ಇವ್ರೇನು ನಾಳೆ ಒಂದಿನ ಬ್ಯಾಡ ಬಿಡ್ಬೇ. ಬೇಯಕ್ಕ, ಇವತ್ತು ಹೊರಗಡೆ ಎಲ್ಲ ಸುತ್ತಾಡಿ ಬಂದೀವಲ್ಲ, ಒಂದು ಸ್ವಲ್ಪ ಸುಸ್ತಾಗಿದ್ದಂಗೆ ಆಯ್ತಾ. ಇವತ್ತೊಂದಿನ ನಾಳೆ ಒಂದಿನ ರೆಸ್ಟ್ ಮಾಡಿ ನಾಡ್ದಿಂದ ಬರ್ತೀವಿ ತಗೋ ನಾವು. ಏನಂತೀರವ ನೀವು?
ಹ್ಞೂ ಲಕ್ಷ್ಮಕ್ಕ, ನಾಳೆ ಒಂದಿನ ಬಿಟ್ಟು ನಾಡ್ದಿಂದ ಬರ್ತೀವಿ ತಗೋ. ಇವತ್ತು ಮುಂಜಾನೆಯಿಂದ ಅಡ್ಡಾಡಿ ಕೈಕಾಲೆಲ್ಲ ಸುಸ್ತಾದಂಗೆ ಆಗ್ಬಿಟ್ಟೈತಿ. ಅದಕ್ಕೆ ಒಮ್ಮೆಗೆ ನೋಡಿ ಸುಸ್ತಾಗ ನಿದ್ದಿನ ಬರಾಕುಂತ್ಬಿಟ್ಟೈತಿ. ಒಮ್ಮಕ್ಕ ನಾಳೆ ಬಿಟ್ಟು ನಾಡ್ದಿಂದ ಬರ್ತೀವಿ ತಗೋ. ಹ್ಞೂ ಆತು ತಗೋರಿ. ಹಂಗಾರೆ ನಾನು ಇನ್ನೊಂದ್ಸಲ ನಮ್ಮ ಮನ್ಯಾಗ ಕೇಳ್ತೀನಿ, ಏನಂತಾರೆ ನೋಡ್ತೀನಿ, ಎಷ್ಟು ಜನ ಬಾ ಅಂತಾರೆ ಏನು ಅನ್ನೋದು ಕೇಳಿ ಹೇಳ್ತೀನಿ ಅಂತ ತಗೋ ನಿಮ್ಗೆ. ಮತ್ತು ನೀವು ನಮ್ಮ ಹೊಲಕ್ಕೆ ಬಂದ್ರೆ ರೊಕ್ಕ ಕೊಡೋದಾಗುತ್ತಾನೆ ಏನಿಲ್ಲವ ಗೊತ್ತಿಲ್ಲ. ನಾವು ವಾಪಸ್ ನಿಮ್ಮ ಹೊಲಕ್ಕೆ ಬಂದು ತೀರಿಸ್ಬಿಡ್ತೀವಿ ನೋಡಿ. ಅಂದರೆ ಮುಯ್ಯಿ ಆಗಿಬಿಡ್ತೈತಿ. ನೀವು ಒಂದಿನ ನಮ್ಮ ಹೊಲಕ್ಕೆ ಬರ್ರಿ, ನಾವು ಒಂದಿನ ನಿಮ್ಮ ಹೊಲಕ್ಕೆ ಬರ್ತೀವಿ. ಹಂಗೆ ಮಾಡೋದಾಕೈತಿ. ಯಾಕಂದ್ರೆ ಮತ್ತು ನಮ್ಮದು ರೊಕ್ಕದ್ದು ಒಂದು ಸ್ವಲ್ಪ ಅಡಚಣೆ ಐತವ ಈಗ. ಆತು ತಗೋ ಲಕ್ಷ್ಮಕ್ಕ, ಮತ್ತು ಹಂಗೆ ಮಾಡಿದ್ರೆ ಆತು. ನಮ್ಮದು ಮತ್ತು ಈಗ ಹಂಗಾಗೈತೆ ನೋಡಿ ಪರಿಸ್ಥಿತಿ. ಹೋದ ಸಲ ಸರಿಯಾಗಿ ಮಳೆ ಆಗ್ಲಾರ್ದಕ್ಕೆ ಬೆಳೆನೂ ಏನೂ ಬರಲಿಲ್ಲ. ಸಾಲು ನೋಡಿದ್ರೆ ಹಂಗೆ ಕುಂತೈತಿ. ಮತ್ತು ಈ ಸಲ ಹಂಗೆ ಮಾಡಿದ್ರೆ ಆತು ತಗೋ. ನಾವು ನಿಮ್ಮ ಹೊಲಕ್ಕೆ ಬರ್ತೀವಿ, ನೀವು ನಮ್ಮ ಹೊಲಕ್ಕೆ ಬರ್ರಿ, ಅಂದ್ರೆ ಚಲೋ ಆಕೈತಿ. ಯವ್ವ ನಮ್ಮದು ಪರಿಸ್ಥಿತಿ ಹಂಗಾಗ್ಬಿಟ್ಟೈತಿ ನೋಡು. ಮನ್ಯಾಗ ಖರ್ಚಿಗೆ ದುಡ್ಡಿಲ್ಲ ಅದಂಗೆ ಆಗ್ಬಿಟ್ಟೈತಿ. ಈಗ ಮುಂದೆ ಜೀವನ ಎಲ್ಲ ಹೆಂಗೆ ನಡ್ಸೋದ ಏನು ಅನ್ನಿಸ್ಬಿಟ್ಟೈತಿ. ಈಗ ಮತ್ತು ಬೆಳೆ ಬೆಳೆದು ಅದು ಪೀಕ್ ಬಂದು ಅದನ್ನು ಮಾರಿ ಅಲ್ಲಿವರೆಗೂ ಕೈಯಾಗ ರೊಕ್ಕನೇ ಇಲ್ಲದಂಗೆ ಆಗ್ಬಿಟ್ಟೈತಿ ನೋಡು. ಹ್ಞೂ ಲಕ್ಷ್ಮಕ್ಕ, ನಮ್ಮದು ಹಂಗಾಗೈತೆ ನೋಡಿ ಪರಿಸ್ಥಿತಿ. ಅವು ನಮ್ಮ ಗಂಡಂದ್ರೆ ಹೊಕ್ಕವ ಕೆಲ್ಸಕ್ಕೆ, ಅವು 2 ದಿನಕ್ಕೆ 3 ದಿನಕ್ಕೆ ಒಂದೊಂದು ಸಲ ಹೊಕ್ಕವ. ಅವು ತಂದಿದ್ದು ರೊಕ್ಕ ಅವಕ್ಕೆ ಕೊಡ್ತಕ್ಕೆ ಹೋಗುತ್ತೆ, ಇನ್ನೊಂದು ಅರ್ಧ ಮನೆ ಖರ್ಚಿಗೆ. ಹಿಂಗಾಗೈತೆ ನೋಡು. ಬರೀ ಮನ್ಯಾಗ ಎಣ್ಣೆ ಇಲ್ಲ, ಅದಕ್ಕೆ 10 ರೂಪಾಯಿದ ಎಣ್ಣೆ ತಂದು ಅಡುಗೆ ಮಾಡೋ ಪರಿಸ್ಥಿತಿ ಬಂದೈತೆ ನೋಡು ನಮ್ಮದು. ನಮ್ಮ ಹಳ್ಳಿಗೆ ಯಾವರ ಕೆಲಸರ ಬರೋವಲ್ವು ನೋಡು. ನಮಗೂ ಬಿಸಿಲಾಗೋಗಿ ಮಾಡೋಕ್ಕಾಗಲ್ಲ. ಎಲ್ಲರ ನೆರಳಿದ್ದಲ್ಲಿ ಏನಾರ ಒಂದು ಕೆಲಸ ಮಾಡ್ಬೇಕಂದ್ರೆ ಏನು ಕೆಲಸ ಇಲ್ಲ, ಏನಿಲ್ಲ ಹಂಗೆ ಆಗ್ಬಿಟ್ಟೈತೆ ನೋಡು. ಹೋದ್ರದ ಹೊಲಕ್ಕೆ ಹೋಗ್ಬೇಕು, ಕೆಲಸ ಇದ್ದಾಗ, ಇಲ್ಲಾಂದ್ರೆ ಮನೆಯಾಗಿರ್ಬೇಕು. ಹಂಗಾಗೈತೆ ನಮ್ಮ ಪರಿಸ್ಥಿತಿ. ಯವ್ವ ನೆರಳಿಂದ ಒತ್ತಟಕ್ಕೆ ಹೋಗ್ಲತ್ತಾಗ ಬಿಸ್ಲಾಗಾರ ಹೋಗಿ ಮಾಡ್ತೀವಿ, ಏನಾಗೋದು ಬಿದ್ದೈತಿ. ಆದ್ರೆ ಹೋಗಿ ಮಾಡೋಕೆ ಕೆಲಸನೇ ಇಲ್ಲದಂಗೆ ಆಗ್ಬಿಟ್ಟೈತಿ. ಯವ್ವ ಯಾರ ಕೈಯಾಗೂ ರೊಕ್ಕನೇ ಇಲ್ಲದಂಗೆ ಆಗ್ಬಿಟ್ಟೈತಿ. ಹೊಲ್ದಾಗ ದುಡಿದ್ರು ರೊಕ್ಕ ಹತ್ತವಲ್ದು. ಏನು ಮಾಡ್ಬೇಕು ಏನು ಬಿಡ್ಬೇಕು ತಿಳಿಲಾರ್ದಂಗೆ ಆಗ್ಬಿಟ್ಟೈತಿ ನೋಡು. ನಮ್ಮ ಮನ್ಯಾಗಂತೂ ಪಾಪ ನನ್ನ ಮಗ ಒಂದ ದುಡಿಯೋದು. ನನ್ನ ಗಂಡನೂ ಅವಾಗ ಇವಾಗ ಆಟ ಹೋಗ್ತಿರ್ತಾನೆ. ಅವ್ರ ಕೈಯಾಗ ಬರ್ತಾ ಆಗಂಗಿಲ್ಲ ಕೆಲಸ ಮಾಡೋಕೆ. ನಮ್ಮದು ಪರಿಸ್ಥಿತಿ ಭಾಳ ಕಷ್ಟ ಆಗ್ಬಿಟ್ಟೈತೆ ಯವ್ವ. ಏನು ಜೋರು ಮಾತುಕತೆ ನಡೆದ್ಬಿಟ್ಟೈತಿ ಎಲ್ಲಾರ್ದು. ಏನು ಬೇಡ ಯವ್ವ ಜೋರು ಮಾತುಕತೆ. ನಿಂದು ಚಲೋ ನೋಡಿ ನೇತ್ರವ. ಆರಾಮ್ ಓದಿದಿ, ಆರಾಮ್ ಕೆಲಸ ಸಿಕ್ಕೈತಿ, ಆರಾಮ್ ಕೆಲಸ ಏನು ನೀನೇನು ತಿಂಗಳು ಬರೋಷ್ಟಿಗೆ ರೊಕ್ಕ ಬರ್ತೈತಿ, ಚಿಂತಿಲ್ಲ ಬೇಡ ಯವ್ವ. ನಮ್ದು ನೋಡು ಓದ್ಲಾರ್ದಾರ ಬರ್ಲಾರ್ದಾರ ಇದ್ರ ಅದ ಹೊಲ ಕೆಲಸ ಇಲ್ಲ ಅಂದ್ರೆ ಅದೂ ಇಲ್ಲ. ಹಂಗಾಗೈತೆ ನೋಡಿ ನಮ್ಮ ಪರಿಸ್ಥಿತಿ. ಅಯ್ಯೋ ಚಿಕ್ಕವ್ವ, ಓದ್ದವ್ರಿಗೂ ಕೆಲಸ ಸಿಗವಲ್ದು. ಏನೋ ನಂಗೆ ಒಂದು ಸಿಕ್ಕೈತಂತ ಪುಣ್ಯ. ಓದ್ದವ್ರಿಗೂ ಕೆಲಸನ ಸಿಗವಲ್ದು. ಎಷ್ಟೋ ಜನ ಓದ್ದವ್ರು ಮನ್ಯಾಗ ಹಂಗೆ ಕುತ್ಕೊಂಡಾರ. ಈಗ ಏನು ಮಾಡೋದು ಚಿಕ್ಕವ್ವ? ಅದನ್ನು ನಿಜಾನ. ನಮ್ಮ ಊರಾಗ ಎಷ್ಟೊಂದು ಗಂಡ್ಮಕ್ಳು ನೋಡಿದಿಲ್ಲ, ಓದಿದ್ವು ಕೆಲಸ ಸಿಗ್ಲಾರ್ದಕ್ಕೆ ಅಲ್ಲೇ ಪಂಚಾಯತಿ ಕಟ್ಟಿ ಮುಂದೆ ಕುತ್ಕೊಂಡಿರ್ತಾವೆ ಸುಮ್ಮನೆ. ಅವಕ್ಕಂತೂ ಮುಂದೋಗಿ ಏನಾರ ಮಾಡ್ಬೇಕು ಬಿಡ್ಬೇಕು ಅನ್ನೋದೇ ಇಲ್ಲ ತಲೆಯಾಗ. ಕುತ್ಕೋತಾವೆ. ನಾವೇನಾರು ದುಡಿಬೇಕು ಮಾಡ್ಬೇಕಂತೀವಿ, ನಮ್ಗೆ ಕೆಲಸ ಸಿಗಂಗಿಲ್ಲ. ಹಿಂಗೈತಿ ಪರಿಸ್ಥಿತಿ. ಯವ್ವ ನಾನು ಅದನ್ನು ಯೋಚನೆ ಮಾಡಾಕೊಂತೀನಿ ನೋಡು. ಏನಾರ ಕೆಲಸ ಮಾಡ್ಬೇಕು ಯವ್ವ, ಇಲ್ಲಾಂದ್ರೆ ಮನೆ ನಡೆಯೋದು ಭಾಳ ಕಷ್ಟ ಐತಿ. ನಮ್ಮದು ಇನ್ನು 2 ಹೆಣ್ಣು ಹುಡ್ರು ಅದಾವು, ಅವ್ರದ್ದು ಮದುವೆ ಮಾಡ್ಬೇಕು. ಮತ್ತು ಇವಾಗ ನಮ್ಮ ಮನ್ಯಾಗ ಹುಡುಗರು ಅದಾವು. ಇವಾಗ ನೋಡು ಅಂಬವನ ಮಗನೂ ವಯಸ್ಸಿಗೆ ಬಂದಾನ. ಅವನದು ಮುಂದೆ ಮದುವೆ ಬರ್ತೈತಿ. ಅವನದು ಇನ್ನು ಮುಂದಿನ ವರ್ಷ ಕಾಲೇಜ್ ಐತಿ ಅಂತ ಅಂದಾನ. ಅವನದು ಕಾಲೇಜಿನ ನೋಡ್ಕೋಬೇಕು. ಮತ್ತು ನಮ್ಮ ಚೋಟೆ ಅವನದು ಮುಂದಿನ ವರ್ಷ ಎಷ್ಟನೇ ಕ್ಲಾಸ್ ಅದಾನಂತ. ಅವನಿಗೂ ಏನೇನು ಬುಕ್ಸ್ ಅವು ಬೇಕು ಇವು ಬೇಕು ಅಂತ ಅನ್ನಕುಂತಿದ್ದ. ಯವ್ವ ಎಲ್ಲನೂ ಹೆಂಗೆ ನಿಭಾಯಿಸ್ಬೇಕು ಏನೋ ಅನ್ನಿಸ್ಬಿಟ್ಟೈತೆ ಅತ್ತಾಗ. ಅಂದರೂ ಲಕ್ಷ್ಮಕ್ಕ ಏನಾರ ಒಂದು ಉದ್ಯೋಗ ಏನಾರು ಚಲೋ ಮಾಡ್ಬೇಕವ ನಾವು ಊರಾಗ. ಊರನ್ನ ಗಂಡ್ಮಕ್ಳಿಗೆ ಯಾರಿಗಾರ ಒಂದು ಸ್ವಲ್ಪ ಪಂಚಾಯತಿಯಾರ ಸೇರಿಸಿ ಏನಾರ ಒಂದು ಊರಾಗ ನಮ್ಮ ಹೆಣ್ಮಕ್ಳಿಗೆ ಕೆಲಸ ಹಚ್ಚೋಂಥದ್ದು ಏನಾರ ಚಲೋ ಮಾಡಂತ ಹೇಳ್ಬೇಕು. ನಿನ್ನ ಶಡದ್ ಬಿದ್ದು ಹೋಗಲಿ, ಅವು ಏನೋ ಮಾಡ್ತಾವೆ. ಊರಾಗ ಗಂಡ್ಮಕ್ಳು ನೆಟ್ಟಿಗಿದ್ದಿದ್ರೆ ನಮ್ಮ ಪರಿಸ್ಥಿತಿ ಹಿಂಗೆ ಬರ್ತಿತ್ತು. ಏನಾರು ಹೇಳಿದ್ರಿ ನೀವೇನು ಮಾಡ್ತೀರಿ? ಹೊಲ್ದಾಗಿದ್ದಾಗ ಹೋಗ್ರಿ ಬರ್ರಿ, ಆರಾಮಾಗಿ ಕೂತ್ಕೋರಿ. ಯಾವ ಏನು ಕೇಳ್ತಾವ ನಮ್ಮ ಮಾತು. ಏನಾರ ಮಾಡಿದ್ರೆ ನಾವು ಓಡಾಡಿ ಬಡ್ದಾಡಿ ಮಾಡ್ಬೇಕಾಕೈತಿ. ಇಲ್ಲ ಅಂದರೆ ಏನೂ ಆಗಲ್ಲ ಅಷ್ಟೆ. ನನ್ನ ಮಗನ ಇಲ್ಲ ಓದ್ದವನು, ಓದಿದ್ದು ಹುಡುಗರ ಕೆಲಸ ಮಾಡಕ್ಕೆ ಹಾಳಾಕುಂತಾವ ಒಂದೊಂದು. ಇನ್ನು ನಮಗೇನು ಹಚ್ಕೊಡ್ತಾವ ಅವು. ನಮ್ದು ಹಿಂಗೆ ಏನದು 2 ದಿನ ದುಡಿಯೋದು, 4 ದಿನ ಮನೆಯಾಗಿರೋದು. ಇದೇ ಪರಿಸ್ಥಿತಿ ನಮ್ದು. ಯವ್ವ ಬರ್ರಿ ಹೊತ್ತಾತು ಮಲ್ಕೋತೀರ ಏನಿಲ್ಲ. ಇನ್ನು ಹಂಗೆ ಮಾತಾಡ್ಕೊತ ಕೂತ್ಕೋತೀರ. ಟೈಮ್ ಆಗಲೇ 11 ಆಗಕ್ಕೆ ಬಂತು. ಯವ್ವ ಹೊತ್ತಾತು ಬರ್ರಿ ಯವ್ವ. ಮತ್ತು ನಾಳೆ ಬೆಳಿಗ್ಗೆ ಲಘುನ ಎದ್ದೇಳ್ಬೇಕು. ಮತ್ತು ನಮ್ಮ ಮನ್ಯಾಗ ಆಗಲೇ ಮುಖ ಹಿಂಗೆ ಸಿಂಡ್ರಿಸ್ಕೊಂಡು ಕುತ್ಕೊಂಡಾವ. ಮತ್ತು ನಾಳೆನೇ ಎದ್ದು ಲಘುನ ಅಡುಗೆ ಏನಾರು ಮಾಡಲಿಲ್ಲ ಅಂದ್ರೆ ಅಷ್ಟೆ ಪಾಪ. ಇವು ಗಂಡ್ಮಕ್ಳು ಏನು ತಿಂದಾವ ಏನು ಬಿಟ್ಟಾವ ಇದುವರೆಗೂ ಮನೆಗೆ ಬಂದಿಲ್ಲ ಕೇಳ್ಬೇಕಂದ್ರೆ. ಅದಕ್ಕೆ ನಾಳೆ ಸ್ವಲ್ಪ ಲಘುನ ಎದ್ದು ರೊಟ್ಟಿನಾರ ಮಾಡ್ಬೇಕು ಮುಂಜಾನೆ. ಓಕೆವ್ವ ನಾವು ಮಕ್ಕೊನಕ್ಕೆ. ನಡ್ರಿ ಲಕ್ಷ್ಮಕ್ಕ, ನಮಗೂ ಹೊತ್ತಾತು ನಾವು ಹೋಗಿ ಮಕ್ಕೋತೀವಿ. ಮತ್ತು ನಾಳೆಯಿಂದ ಇದ್ದಿದ್ದೈತಲ್ಲ ನಮ್ದು ಕೆಲಸ.